ಈಕೆ ನಾಮಕವಾಸ್ತೆ ಯೂಟ್ಯೂಬರ್ ಅಷ್ಟೇ, ಜೊತೆಗೆ ಪಾಕಿಸ್ತಾನಿ ಏಜೆಂಟು. ಭಾರತ ಪಾಕಿಸ್ತಾನದ ಸಂಘರ್ಷದ ಬಳಿಕ ಈಕೆ ಈಗ ಅರೆಸ್ಟ್ ಆಗಿದ್ದಾಳೆ. ಯೂಟ್ಯೂಬ್ ವಿಡಿಯೋ ನೆಪದಲ್ಲಿ ಪಾಕಿಸ್ತಾನಕ್ಕಾಗಿ ಬೇಹುಗಾರಿಕೆ ಮಾಡ್ತಾ ಇದ್ಲು ಎನ್ನುವಂಥ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಯೂಟ್ಯೂಬರ್ ಅದು ಹೆಸರಿಗಷ್ಟೇ, ಆಕೆ ಪಾಕಿಸ್ತಾನದ ಖಬರಿಯಾಗಿದ್ಲು. ಭಾರತ ಪಾಕಿಸ್ತಾನದ ಸಂಘರ್ಷದ ಮಾಹಿತಿ ಸೋರಿಕೆ ಮಾಡ್ತಾ ಇದ್ಲು. ಯೂಟ್ಯೂಬ್ ವಿಡಿಯೋ ನೆಪದಲ್ಲಿ ಪಾಕಿಸ್ತಾನಕ್ಕಾಗಿ ಬೇಹುಗಾರಿಕೆ, ಪಾಕಿಸ್ತಾನದ ರಾಜತಾಂತ್ರಿಕ ಕಚೇರಿ ಅಧಿಕಾರಿಗಳ ಜೊತೆಗೆ ನಿರಂತರ ಸಂಪರ್ಕ. ದೆಹಲಿಯಲ್ಲಿರುವಂತಹ ಪಾಕಿಸ್ತಾನ ರಾಜತಾಂತ್ರಿಕ ಕಚೇರಿಯಲ್ಲಿ ನಡೆದಿದ್ದ ಇಫ್ತಾರ್ ಕೂಟದಲ್ಲಿ ಭಾಗಿಯಾಗಿದ್ದ ಯೂಟ್ಯೂಬರ್ ಜ್ಯೋತಿ ಮಲ್ಹೋತ್ರಾ. ಪಹಲ್ಗಾಮ್ ದಾಳಿಗೂ ಒಂದು ತಿಂಗಳು ಮೊದಲು ಇಫ್ತಾರ್ ಕೂಟದಲ್ಲಿ ಈಕೆ ಭಾಗಿಯಾಗಿದ್ಲು. ಪಾಕಿಸ್ತಾನದ ರಾಜತಾಂತ್ರಿಕ ಕಚೇರಿಯಲ್ಲಿ ಆ ಅಧಿಕಾರಿ ಏಷಾನ್ ಉರ್ ರಹೀಂ ಅಲಿಯಾಸ್ ಡ್ಯಾನಿಸ್ ಪಾಕಿಸ್ತಾನದ ರಾಜತಾಂತ್ರಿಕ ಅಧಿಕಾರಿ ಡ್ಯಾನಿಶ್ ಜೊತೆಗೆ ನಿರಂತರ ಸಂಪರ್ಕದಲ್ಲಿದ್ದಳು. ಜ್ಯೋತಿ ಮಲ್ಹೋತ್ರಾ ಬೇಹುಗಾರಿಕೆ ಆರೋಪದಡಿ ಡ್ಯಾನಿಶ್ಗೆ ಭಾರತ ಬಿಟ್ಟು ತೆರಳುವಂತೆ ಸೂಚಿಸಿದ್ದ ಭಾರತದ ಸೇನೆಗಳ ಚಲನವಲನದ ಬಗ್ಗೆ ಮಾಹಿತಿ ನೀಡುತ್ತಿದ್ದ ಪಾಕಿಸ್ತಾನದ ಅಧಿಕಾರಿ ಡ್ಯಾನಿಶ್ ಪತ್ನಿಯನ್ನ ಭೇಟಿಯಾಗಿದ್ದ ಯೂಟ್ಯೂಬರ್ ಜ್ಯೋತಿ ಮಲ್ಹೋತ್ರಾ. ನಿರಂತರವಾಗಿ ಪಾಕಿಸ್ತಾನಕ್ಕೆ ಭೇಟಿ ನೀಡಿದ್ದ ಯೂಟ್ಯೂಬರ್ ಜ್ಯೋತಿ ಮಲ್ಹೋತ್ರಾ ಮಾರ್ಚ್ನಲ್ಲೂ ಪಾಕಿಸ್ತಾನಕ್ಕೆ ಭೇಟಿ ನೀಡಿದ್ದ 33 ವರ್ಷದ ಜ್ಯೋತಿ ಮಲ್ಹೋತ್ರಾ ಸಂಘರ್ಷದ ಮಾಹಿತಿಯನ್ನು ಪಾಕಿಸ್ತಾನಕ್ಕೆ ಖಬರಿ ಕೆಲಸ ಮಾಡ್ತಾ ಇದ್ದರು. ಯೂಟ್ಯೂಬರ್ ಅನ್ನೋದು ನಾಮಕೆವಾಸ್ತೆ, ಅದರ ಸೋಗಿನಲ್ಲಿ ಆಕೆಯ ಉದ್ದೇಶ ಇದ್ದಿದ್ದು ಬೇಹುಗಾರಿಕೆ ಮಾಡುವಂತಹ. ಸೊ ನೀವು ನೋಡ್ತಾ ಇದ್ದೀರಿ ಫೋಟೋದಲ್ಲಿ, ಈಕೆ ಜ್ಯೋತಿ ಮಲ್ಹೋತ್ರಾ ಪಾಕಿಸ್ತಾನದ ರಾಜತಾಂತ್ರಿಕ ಕಚೇರಿಯ ಉನ್ನತ ಅಧಿಕಾರಿಗಳ ಜೊತೆ ಸಂಪರ್ಕದಲ್ಲಿದ್ಲು ಎಂದು ಹೇಳಲಾಗ್ತಾ ಇದೆ. ಸೊ ಈಕೆಯನ್ನು ಈಗ ಅರೆಸ್ಟ್ ಮಾಡಲಾಗಿದೆ. ಇದು ಒಂದು ರೀತಿಯ ಭಾರತದ ಸೀಕ್ರೆಟ್ಗಳನ್ನು ಪಾಕಿಸ್ತಾನಕ್ಕೆ ತಲುಪಿಸುವಂತಹದ್ದು, ಭಯೋತ್ಪಾದನೆಗೆ ಅದಕ್ಕೂ ಮೀರಿದ ಅಪರಾಧ. ಅದು ಭಾರತ ದೇಶದ ನ್ಯಾಷನಲ್ ಸೆಕ್ಯೂರಿಟಿಗೆ ಅಗೇನ್ಸ್ಟ್ ಆಗಿ ಭಾರತದ ರಹಸ್ಯಗಳನ್ನು ಅವರಿಗೆ ವರ್ಗಾಯಿಸುವಂತಹದ್ದು. ಸೊ ಇದು ಅಕ್ಷಮ್ಯ ಅಪರಾಧ. ಪಾಕಿಸ್ತಾನದ ರಾಜತಾಂತ್ರಿಕ ಕಚೇರಿ ಅಧಿಕಾರಿಗಳ ಜೊತೆಗೆ ನಿರಂತರ ಸಂಪರ್ಕವನ್ನು ಇಟ್ಕೊಂಡಿದ್ಲು. ದೆಹಲಿಯಲ್ಲಿರ್ತಕ್ಕಂತಹ ಪಾಕಿಸ್ತಾನ ರಾಜತಾಂತ್ರಿಕ ಕಚೇರಿಯಲ್ಲಿ ನಡೆದಿದ್ದಂತಹ ಇಫ್ತಾರ್ ಕೂಟದಲ್ಲೂ ಕೂಡ ಈ ಯೂಟ್ಯೂಬರ್ ಜ್ಯೋತಿ ಮಲ್ಹೋತ್ರಾ ಭಾಗಿಯಾಗಿದ್ಲು. ಸೊ ಆಕೆಯನ್ನು ಈಗ ಅರೆಸ್ಟ್ ಮಾಡಲಾಗಿದೆ. ಸೊ ಇನ್ನು ಅದೇ ತರಹದಲ್ಲಿ ಭಾರತ ಮತ್ತು ಪಾಕ್ ನಡುವೆ ಉದ್ವಿಗ್ನತೆ ವೇಳೆ ಭಾರತದ ಕುರಿತ ಗೌಪ್ಯ ಮಾಹಿತಿ ಪಾಕಿಸ್ತಾನಕ್ಕೆ ರವಾನೆ ಆರೋಪ. ಹರಿಯಾಣದ ನಿವಾಸಿ ದೇವೇಂದ್ರನನ್ನು ಕೂಡ ಬಂಧನ ಮಾಡಲಾಗಿತ್ತು. ದೇವೇಂದ್ರ ಕೂಡ ಅದೇ ಕೆಲಸ ಮಾಡ್ತಾ ಇದ್ದ. ಸೊ ದೇವೇಂದ್ರನ ಬೆನ್ನಲ್ಲೇ ಈಗ ಜ್ಯೋತಿ ಮಲ್ಹೋತ್ರಾ ಭಾರತದ ಸೀಕ್ರೆಟ್ಗಳನ್ನು ಪಾಕಿಸ್ತಾನಕ್ಕೆ ರವಾನಿಸ್ತಾ ಇದ್ಲು. ಪಹಲ್ಗಾಮ್ ದಾಳಿಗೂ ಒಂದು ತಿಂಗಳ ಮೊದಲು ರಾಜತಾಂತ್ರಿಕ ಕಚೇರಿಯಲ್ಲಿ ಇಫ್ತಾರ್ ಕೂಟ, ಆ ಕೂಟದಲ್ಲಿ ಭಾಗಿಯಾಗಿದ್ಲು. ಪಾಕಿಸ್ತಾನ ರಾಜತಾಂತ್ರಿಕ ಕಚೇರಿ ಅಧಿಕಾರಿ ಏಷಾನ್ ಉರ್ ರಹೀಂ ಅಲಿಯಾಸ್ ಡ್ಯಾನಿಶ್ ಒಂದು ಸ್ವಲ್ಪ ಹಣ, ಒಂದು ಸ್ವಲ್ಪ ಬೇರೆ ತರಹದ ಆಡಂಬರದ ಜೀವನಕ್ಕಾಗಿ ಸ್ವಂತ ದೇಶದ ರಹಸ್ಯಗಳನ್ನು ಶತ್ರು ರಾಷ್ಟ್ರಕ್ಕೆ ತಲುಪಿಸೋದು, ರಕ್ತ ಸಂಬಂಧಿಯನ್ನು ತಲೆ ಹಿಡಿದು ಕೊಡುವಷ್ಟು ಸಮಾನವಾಗುತ್ತೆ. ಮಾತೃಭೂಮಿಯ ರಹಸ್ಯಗಳನ್ನು ಕೊಡೋದಕ್ಕದು ಹೆಂಗೆ ಮನಸ್ಸು ಬರುತ್ತೋ ಗೊತ್ತಿಲ್ಲ. ಆದರೆ ಈಕೆ ಬೇಹುಗಾರಿಕೆ ಮಾಡ್ತಾ ಇದ್ಲು. ಅದೇ ತರಹ ಈಕೆಯಂತೆ ದೇವೇಂದ್ರ ಎನ್ನುವಂತಹ ವ್ಯಕ್ತಿಯು ಕೂಡ ಹರಿಯಾಣದ ಮೂಲದ ವ್ಯಕ್ತಿ. ಆತನೂ ಕೂಡ ಬೇಹುಗಾರಿಕೆ ಮಾಡ್ತಾ ಇದ್ದ ಎನ್ನುವಂಥ ಗುಮಾನಿ ಆಧಾರದಲ್ಲಿ ಆತನನ್ನು ವಶಕ್ಕೆ ಪಡೆಯಲಾಗಿದೆ. ಜೊತೆಗೆ ಅದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಜ್ಯೋತಿ ಮಲ್ಹೋತ್ರಾ ಯೂಟ್ಯೂಬರ್ ಆಗಿದ್ಲು. ಆದರೆ ಆ ಯೂಟ್ಯೂಬ್ ವಿಡಿಯೋಗಳು ಮಾಡುವ ಸೋಗಿನಲ್ಲಿ ಭಾರತದ ಸೀಕ್ರೆಟ್ಗಳನ್ನು ಪಾಕಿಸ್ತಾನಕ್ಕೆ ರವಾನಿಸ್ತಾ ಇದ್ಲು ಎನ್ನುವಂಥ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಈಕೆಯನ್ನು ಕೂಡ ಈಗ ಅರೆಸ್ಟ್ ಮಾಡಲಾಗಿದೆ ಎಂದು ಹೇಳಲಾಗ್ತಿದೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.